ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಕಿಚನ್ ಸ್ಟುಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೀಟ್ ಡಿಶ್ ಉಪ್ಪಿಟ್ಟು ರೆಡಿಯಾ? ಶುರು ಮಾಡೋಣ. ಸ್ಟೆಪ್ 1, 1 ಕಪ್ ರವೆ ತೆಗೆದುಕೊಳ್ಳಿ. ರವೆನ ಎಣ್ಣೆಗೆ ಹಾಕಿ ನಾನು ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಯಿಲು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಈ ಥರ ಆಗ್ತಿದೆ ಅಂದ್ಕೊಂಡ ಇಲ್ಲ. ಫೈನಲಿ ಲುಕ್ ಯಾವ ಥರ ಇರುತ್ತೆ ಅಂತ ನೋಡಿ. ಫೈನಲಿ ಲುಕ್ ಚೆನ್ನಾಗಿರುತ್ತೆ. ಇದು ಬ್ರೌನಿಷ್ ಬರೋ ತನಕ ಹುರ್ಕೊಬೇಕು. ಲೈಟ್ ಬ್ರೌನ್ ಬಂದರೆ ಸಾಕು. ತುಂಬ ಬ್ರೌನಿಷ್ ಆದರೆ ಒಂಥರ ಚೆನ್ನಾಗಿರಲ್ಲ ಅದು. ನೋಡಿ ಫೈನಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಕೆಲವರು ರವೆಗೆ ಏನು ಆಯಿಲ್ ಯೂಸ್ ಮಾಡಲ್ಲ, ಬಟ್ ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡಿದ್ದೀನಿ. ಆವಾಗ ಚೆನ್ನಾಗಿರುತ್ತೆ, ಲುಕ್ ನೋಡೋಕ್ಕೂ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ. ಇದೇ ಥರ ಸೇಮ್ ಪ್ರೊಸೀಜರಲ್ಲೇ ಹುರ್ಕೊತಾ ಇದ್ದೀನಿ. ತೀರಾ ಬ್ರೌನು ಆಗಬಾರ್ದು, ಜಾಸ್ತಿ ಬೇಯಿಸಬೇಡಿ ಅಷ್ಟೇ. ನೆಕ್ಸ್ಟ್ ಪ್ರೊಸೀಜರಲ್ಲಿ ಈಗ ಬಾಣಲಿಗೆ ಆಯಿಲ್, ನೆಕ್ಸ್ಟು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳ್ಕೊತಾ ಇದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ. ಅದರಲ್ಲೊಂದು ಸ್ವಲ್ಪ ಮಣ್ಣಿರುತ್ತಲ್ವ, ಸೊ ಹಾಗಾಗಿ. ನೆಕ್ಸ್ಟು ಸಾಸಿವೆ, ಉದ್ದಿನಬೇಳೆ, ಬಿಳಿ ಸಾಸಿವೆ ಮತ್ತು ಮಸ್ಟರ್ಡ್ ಸೀಡ್ಸ್, ಮೆಣಸಿನ್ಕಾಯಿ ಇವೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮಾಡ್ತಾ ಇರೋದೇ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗ್ತಿದ್ದಂಗೆ ಫಸ್ಟ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ಹಾಕೋದು. ನಾನು ಎಲ್ಲದಕ್ಕೂ ಹಿಂಗೆ ಯೂಸ್ ಮಾಡ್ತೀನಿ, ಬೇಕಿದ್ರೆ ನೀವು ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ಅದೇ ಸಾಸಿವೆ ಉದ್ದಿನಬೇಳೆ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ಹಾಕ್ತೀನಿ. ಇದು ಆಲ್ರೆಡಿ ರೆಡಿ ಆಗಿದೆ. ಸ್ವಲ್ಪ ಚಟಾಪಟ ಅಂತ ಅನ್ಬೇಕಾದ್ರೆ ಸ್ವಲ್ಪ ಶುಂಠಿನೂ ಹಾಕಿದೆ. ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಇನ್ನೇನು ಚಟಾಪಟ ಅನ್ಬೇಕಾದ್ರೆ ಇನ್ನೇನು ಒಗ್ಗರಣೆಗೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿದ್ದೀನಿ. ಜೊತೆ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಲೈಟಾಗಿ ಬಾಡಿಸ್ಕೊತಿದ್ದೀನಿ, ಲೋ ಫ್ಲೇಮ್ ಇಟ್ಟಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಹಾಕ್ತಿರೋದೇ ಬಟಾಣಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಂದರೆ ಲೋ ಫ್ಲೇಮಲ್ಲೇ ಇರಬೇಕು, ತುಂಬ ಹೈ ಫ್ಲೇಮ್ ಆದರೆ ಇವೆಲ್ಲ ಸಣ್ಣದಾಗಿ ಫ್ರೈ ಮಾಡಿ ಸುವಾಸನೆ ಬಂದಮೇಲೆ ಹೋ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬೀನ್ಸ್ ಸಣ್ಣದಾಗಿ ಹಚ್ಕೊಂಡ್ಮೇಲೆ ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಪ್ರೊಸೀಜರ್, ಏನು ಚೇಂಜಸ್ ಏನಿಲ್ಲ. ಸೇಮ್ ಪ್ರೊಸೀಜರ್, ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ. ಸ್ವಲ್ಪ ಬ್ರೌನಿಷ್ ಬರಬೇಕು, ಅಲ್ಲಿ ಗಂಟ ಹುರ್ಕೊಬೇಕು. ನೆಕ್ಸ್ಟು ನಾನು ಬಟಾಣಿ ಆ್ಯಡ್ ಮಾಡ್ಕೊತಿದ್ದೀನಿ. ರಾತ್ರಿನೇ ನೆನೆಸಿದ್ದೆ ಬಟಾಣಿ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ಗಂಟ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸಿ. ನಾನು ಸೊಪ್ಪನ್ನ 2 ಸರಿ ತೆಗೆದಿಟ್ಕೊಂಡಿದ್ದೆ, ಆ ಸೊಪ್ಪನ್ನು ಹಾಕಿದ್ದೀನಿ ಇದ್ರ ಜೊತೆಗೇ. ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅವೆರಡು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ. ಇಷ್ಟೇ, ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಎಗೇನ್ ಬಾಡಿಸ್ತಾ ಇದ್ದೀನಿ. ಬಾಡಿಸಿದ್ಮೇಲೆ ಲಾಸ್ಟ್ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ಕೊನೆ ನಾನು ತೋರಿಸ್ತೀನಿ. ನೆಕ್ಸ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಬೇಯುತ್ತೆ, ಬಾಯ್ಲ್ ಆಗುತ್ತೆ. ನೋಡಿ ಈ ರೇಂಜಿಗೆ ಬಂದಿದೆ. ನಾನು ಒಬ್ಬಳೇ ವಿಡಿಯೋ ಮಾಡೋದ್ರಿಂದ ಈ ಥರ ಮಾಡಿದ್ದೀನಿ. ಫೈನಲಿ ಲುಕ್ ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ಅದೇ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದೇ ಸೇಮ್ ಪ್ರೊಸೀಜರ್ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಪ್ಲೇಟ್ ಮುಚ್ಚಿ ತೆಗ್ದಿದ್ದೀನಿ, ಒಂದು ಸ್ವಲ್ಪ ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಸೊ ಫೈನಲಿ ಒಂದು ಸ್ವಲ್ಪ ಬೆಂದಿದೆ. ನೆಕ್ಸ್ಟು ಇದಕ್ಕೆ ನೀರು ಆ್ಯಡ್ ಮಾಡೋಣ.
ನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಕುದೀಲಿ. ಲೋ ಫ್ಲೇಮಲ್ಲೇ ಕುದ್ಮೇಲೆ ಈಗ ಚೆನ್ನಾಗಿ ಕುದಿ ಬಂದಿದೆ. ಅದಕ್ಕೊಂದು ಸ್ವಲ್ಪ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಬೇಡ ಅಂದರೆ ಕೆಲವ್ರಿಗೆ ಇಷ್ಟ ಆದರೆ ಟೊಮೊಟೊನ ಆ್ಯಡ್ ಮಾಡ್ಕೊಬೋದು. ಇಷ್ಟ ಆಯಿತು. ಕೊನೆಗೆ ಏನು ಮಾಡ್ತೀವಿ ಹೇಳಿ? ನೆಕ್ಸ್ಟ್ ಇದೇನೆ ಫೈನಲ್ ರೆಡಿ ಆಗ್ತಾಯಿರೋದು. ರವೆ ಆ್ಯಡ್ ಮಾಡಿಕೊಂಡೆ. ರವೆ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿದ್ಮೇಲೆ ನೋಡಿ ಫೈನಲಿ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ರವೆ ಉಪ್ಪಿಟ್ಟಿನ ರೆಸಿಪಿ ಅಷ್ಟೇ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ. ನೋಡೋಣ ಅಂತ ನಾನು ಸುಮ್ಮನೆ ಸಿಂಪಲ್ಲಾಗಿ ಟ್ರೈ ಮಾಡಿದ್ದೀನಿ. ನೀವು ಬೇಕಾದ್ರೆ ಟ್ರೈ ಮಾಡಿ ಒಂದು ಸರಿ. ನೋಡಿ ಫೈನಲಿ ಲುಕ್ ಕುದೀತಾ ಇದೆ. ಇನ್ನು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟ್ ಫೈನಲ್ಲಾಗಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಎಷ್ಟೇ ಪ್ರೊಸೀಜರು, ಏನು ಚೇಂಜಸ್ ಏನಿಲ್ಲ. ನೋಡಿ ಈ ರೀತಿಯಲ್ಲಿ ಫುಲ್ಲು ಸಾಫ್ಟ್ ಸ್ಟ್ರಕ್ಚರಲ್ಲಿ ರೆಡಿಯಾಗಿದೆ ನಮ್ಮ ಮನೆಯ ಬಿಸಿ ಬಿಸಿ ಉಪ್ಪಿಟ್ಟು. ನೋಡಿ ಇಷ್ಟೇ ಪ್ರೊಸೀಜರ್. ಎಲ್ಲ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ. ಈಗ ಫ್ಲೇಮಲ್ಲಿ ಇಟ್ಟಮೇಲೆ ಒಂದು ಸ್ವಲ್ಪ ಲೈಟಾಗಿ ಹೈ ಫ್ಲೇಮು ಇಟ್ಟಿದ್ದೀನಿ. ನೋಡಿ ಫೈನಲ್ ಔಟ್ಲುಕ್ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.